ಹಾಯ್ ಆಲ್ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನಿಮಗೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಒಂದು ಬೆಸ್ಟ್ ಲಂಚ್ ಬಾಕ್ಸ್ ಆಪ್ಷನ್ ಅಂತಲೂ ಹೇಳ್ಬೋದು. ಮಾಡೋದು ತುಂಬಾ ಈಸಿಯಾಗಿರುತ್ತೆ. ಇದಕ್ಕೆ ತುಂಬ ವೆಜಿಟೇಬಲ್ಸ್ನೇನು ಕಟ್ ಮಾಡಬೇಕು ಅಂತಿರೋದಿಲ್ಲ. ಇಲ್ಲಿ ನಾನು ಆನಿಯನ್ ಮತ್ತು ಗ್ರೀನ್ ಚಿಲ್ಲಿನ ಕಟ್ ಮಾಡ್ಕೊತಾ ಇದ್ದೀನಿ. ಆನಿಯನ್ನ ಸ್ವಲ್ಪ ತೆಳುವಾಗಿ ಕಟ್ ಮಾಡಬೇಕು. ಸ್ಲೈಸಸ್ ಸ್ವಲ್ಪ ತಿನ್ನಿದ್ರೆ ಬೇಗ ಬೇಯುತ್ತೆ. ಚಿತ್ರಾನ್ನದಲ್ಲೂ ತುಂಬ ದಪ್ಪ ದಪ್ಪವಾಗಿ ಈರುಳ್ಳಿ ಸಿಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ತುಂಬ ತೆಳುವಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಉದ್ದುದ್ದ ಸೀಳಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕಬೇಕು. ಆಯಿಲ್ ಹಾಕಿದ್ಮೇಲೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ನಾವು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದೆರಡನ್ನೂ ಹಾಕೋಬೇಕು. ಇದು ಹೊಂಬಣ್ಣ ಬರೋ ತನಕ ನಾವು ಬೇಯಿಸ್ಕೋಬೇಕು. ಆ್ಯಂಡ್ ದ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ ಬೆಳ್ಳುಳ್ಳಿ. ನನಗಂತೂ ಬೆಳ್ಳುಳ್ಳಿ ಇಲ್ಲದೆ ಚಿತ್ರಾನ್ನ ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ. ಸೊ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ಹುರ್ಕೋಬೇಕು. ಅದಾದಮೇಲೆ ಗ್ರೀನ್ ಚಿಲ್ಲಿ ಮತ್ತು ಕರಿಬೇವನ್ನು ಹಾಕೋಬೇಕು. ಇದನ್ನು ಹುರ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಆನಿಯನ್ನ ಆ್ಯಡ್ ಮಾಡ್ಕೋಬೇಕು. ಆನಿಯನ್ ಆ್ಯಡ್ ಮಾಡಿದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಆನಿಯನ್ ಸಾಫ್ಟಾಗಿ ಬೇಯಬೇಕು ಬೇಗ ಅಂತ ಹೇಳಿದ್ರೆ ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು. ಸಾಲ್ಟ್ ಆ್ಯಡ್ ಮಾಡಿದ್ರೆ ಆನಿಯನ್ ಬೇಗ ಬೇಯುತ್ತೆ, ಇಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಬೆಳಗಿನ ಕ್ವಿಕ್ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ನಾವು ಆ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ. ಇದೊಂದು ಟಿಪ್ ಅಂತಲೇ ತೊಗೊಳ್ಳಿ. ನೆಕ್ಸ್ಟ್ ಇದಕ್ಕೆ ಅರಿಶಿನ ತುಂಬ ಹಾಕಬಾರ್ದು. ಆ ಚಿತ್ರಾನ್ನ ತುಂಬ ಕಣ್ಣಿಗೆ ಹೊಡೆದಂಗೆ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ರೈಸು ಉದುರಾಗಿ ಮಾಡಿಟ್ಕೋಬೇಕು. ಇಲ್ಲ ಅಂದರೆ ಅನ್ನ ಅಷ್ಟು ಉದುರಾಗಿ ಬರೋದಿಲ್ಲ, ಮೆತ್ತಗಾಗೋಗ್ಬಿಡುತ್ತೆ ಚಿತ್ರಾನ್ನ. ಮಾಡಿಟ್ಕೊಂಡಿರುವಂತಹ ಚಿತ್ರಾನ್ನದ ಗೊಜ್ಜಿಗೆ ರೈಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಲೆಮನ್ ಜ್ಯೂಸ್ನ ಇಲ್ಲಿ ನಾನು 1 ಲೆಮನ್ ತೊಗೊಂಡಿದ್ದೀನಿ. ನಿಮಗೆ ಹೇಗೆ ಅನಿಸುತ್ತೆ ಅಷ್ಟು, ಇನ್ನೂ ಅರ್ಧ ಬೇಕು, ಹುಳಿ ಜಾಸ್ತಿ ಬೇಕು ಅಂದವ್ರು ಇನ್ನೊಂದು ಅರ್ಧ ಲೆಮನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಲೆಮನ್ ತೊಗೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಲೆಮನ್ನ ಒಗ್ಗರಣೆಗೆ ಹಾಕಬಾರ್ದು, ಯಾಕಂದರೆ ಅದು ತುಂಬ ಕಹಿ ಬರುತ್ತೆ ನಾವು ಒಗ್ಗರಣೆಲೆ ಹಾಕಿ ಏನಾದರೂ ಕುದಿಸಿದ್ರೆ. ಹಾಗಾಗಿ ಫೈನಲಿ ಕಡೆಗೆ ಆ್ಯಡ್ ಮಾಡಿಕೊಂಡ್ರೆ ಚಿತ್ರಾನ್ನ ತುಂಬ ಚೆನ್ನಾಗಿ ಬರುತ್ತೆ. ಲಂಚ್ ಬಾಕ್ಸ್ಗೆ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮಾರ್ನಿಂಗು ಈವ್ನಿಂಗ್ ಯಾವ ಟೈಮ್ ಕೊಟ್ರೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಇದನ್ನ. ಫೈನಲಿ ಗಾರ್ನಿಷ್ಗೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ರೆಡಿಯಾಗಿರುತ್ತೆ. ಹೋಪ್ ನಿಮ್ಮೆಲ್ರಿಗೂ ಈ ರೆಸಿಪೀಸ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ವಿಡಿಯೋನ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.